7 ದಿನದಲ್ಲಿ ಸುಮಾರು ಒಂದು 2 kg 3 kg ಅಷ್ಟು ಕೆಲವರಲ್ಲಿ ತೂಕನೂ ಕಮ್ಮಿ ಆಗುತ್ತೆ. ಒಬೆಸಿಟಿ ಇರ್ತಕ್ಕಂಥವ್ರು, ಬೊಜ್ಜು ಇರ್ತಕ್ಕಂಥವ್ರು. ದೇಹದ ಶುದ್ಧೀಕರಣವನ್ನು ಮಾಡುತ್ತೆ, ವಾತಾನುಲೋಮನವನ್ನು ಮಾಡುತ್ತೆ, ನಮ್ಮ ಕರಳಿನಲ್ಲಿರ್ತಕ್ಕಂಥ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನ ಬಿಡೋದು, ದುಶ್ಚಟಗಳನ್ನ ಬಿಡೋದು. ಮಲಬದ್ಧತೆ ಸಮಸ್ಯೆನ ಅನುಭವಿಸ್ತಾ ಇರತಕ್ಕಂಥವ್ರು 7 ದಿನ ಈ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆ ಸಮಸ್ಯೆನ ಅನುಭವಿಸ್ತಾ ಇರತಕ್ಕಂಥವ್ರು 7 ದಿನ ಈ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ. ನಿಮ್ಮ ಮಲಬದ್ಧತೆಗೆ ನೀವು 90% ಆ ಒಂದು ಪರಿಹಾರವನ್ನ ಆ 7 ದಿನದಲ್ಲೇ ಕಂಡುಕೋತೀರಾ. ಹಾಗೆ ಅದನ್ನ ನಿರಂತರವಾಗಿ 3 ತಿಂಗಳವರೆಗೂ ನೀವು ಮುಂದುವರಿಸಬಹುದು. ಅದರ ರಿಸಲ್ಟ್ 7 ದಿವಸದಲ್ಲೇ ನಿಮ್ಗೇನಾಗುತ್ತೆ, ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ, ನಿಮ್ಮ ಅನುಭವಕ್ಕೆ ಬರ್ತದೆ. ಈ ರೆಮಿಡಿ ಯಾವುದು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. 3 ರಿಂದ 4 ಬೆಟ್ಟದ ನೆಲ್ಲಿಕಾಯನ್ನ ಅದರ ಬೀಜ ತೆಗೆದು ರುಬ್ಬಿ ಅದನ್ನ ಚಟ್ನಿ ತರ ರುಬ್ಕೋಬೇಕು. ಅದನ್ನ ಬಟ್ಟೆಗೆ ಹಾಕಿ ನೀರ್ ತರ ಅದರ ಒಂದು ರಸವನ್ನು ಹಿಂಡ್ಕೋಬೇಕು. ಅದನ್ನ ಪದೇ ಪದೇ ನೀರ್ ಹಾಕೋದು, ರುಬ್ಬೋದು, ಚಟ್ನಿ ತರ ರುಬ್ಬೋದು, ಹಿಂಡೋದು. ಎಲ್ಲಿವರೆಗೂ ಅಂದ್ರೆ 1 ಲೋಟ ಜ್ಯೂಸ್ ಬರೋವರೆಗೂ ಸ್ವಲ್ಪ ನೀರ್ ಹಾಕಿ ರುಬ್ಬಿ ಆ ಒಂದು ರಸವನ್ನ ಹಿಂಡ್ಕೊಂಡಾಗ ಅದ್ರ ಒಳಗಿರ್ತಕ್ಕಂಥ ಎಲ್ಲ ಸ್ವರಸ ಬರ್ತದೆ. ಅರ್ಧ ಚಮಚ ಅದರಲ್ಲಿ ಸೈಂಧವ ಲವಣವನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ 3 ರಿಂದ 5-6 ಬಾರಿ ಮೋಷನ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. 7 ದಿನದಲ್ಲಿ ಸುಮಾರು ಒಂದು 2 kg 3 kg ಅಷ್ಟು ಕೆಲವರಲ್ಲಿ ತೂಕನೂ ಕಮ್ಮಿ ಆಗುತ್ತೆ. ಒಬೆಸಿಟಿ ಇರ್ತಕ್ಕಂಥವ್ರು, ಬೊಜ್ಜು ಇರ್ತಕ್ಕಂಥವ್ರು. ತೂಕ ಕಮ್ಮಿ ಇರೋರಿಗೇನು ತೂಕ ಕಮ್ಮಿ ಆಗಲ್ಲ, ಜಾಸ್ತಿ ಇರೋರಿಗೆ ಮಾತ್ರ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅದ್ಭುತ ರಸಾಯನ ಔಷಧಿನೂ ಕೂಡ ಹೌದಿದು. ನೆಲ್ಲಿಕಾಯಿ ರಸಾಯನಿ ಅಂತ ಹೇಳ್ತಾರೆ, ವಾಜೀಕರಣ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ದೇಹದ ಪೋಷಣೆಯನ್ನು ಮಾಡುತ್ತೆ, ದೇಹದ ಶುದ್ಧೀಕರಣವನ್ನು ಮಾಡುತ್ತೆ, ವಾತಾನುಲೋಮನವನ್ನು ಮಾಡುತ್ತೆ, ನಮ್ಮ ಕರಳಿನಲ್ಲಿರ್ತಕ್ಕಂಥ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಅನ್ನು ಇನ್ಕ್ರೀಸ್ ಮಾಡುತ್ತೆ, ಗಟ್ ಬ್ಯಾಕ್ಟೀರಿಯಾಗಳನ್ನ ಕ್ರಿಯಾಶೀಲಗೊಳಿಸುತ್ತೆ, ಎಚ್ ಪೈಲೋರಿ ಅಂತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನ ಸ್ಫುಟಗೊಳಿಸುತ್ತೆ, ಕ್ರಿಯಾಶೀಲಗೊಳಿಸುತ್ತೆ. ಆ ಮೂಲಕವಾಗಿ 7 ದಿನದಲ್ಲಿ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ. ಅದನ್ನ ನಿರಂತರವಾಗಿ ಹಾಗೆ 3 ತಿಂಗಳು ಮುಂದುವರಿಸಿ ಅದ್ಭುತವಾಗಿ ಪರ್ಮನೆಂಟ್ ಆಗಿ ಮಲಬದ್ಧತೆಗೆ ನಾವು ಪರಿಹಾರ ಕಂಡುಕೊಳ್ಬಹುದು. ಅದರ ಒಟ್ಟಿಗೆ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಶಾಶ್ವತವಾಗಿ ಗುಣ ಆಗುತ್ತೆ. ಮತ್ತದೇ ಕೆಟ್ಟ ಅಭ್ಯಾಸ, ಈ ಕಡೆ ಸ್ನಾನ ಮಾಡಿದ್ವಿ, ಆ ಕಡೆ ಗಲೀಜಲ್ಲಿ ಬಿದ್ದು ಉರುಳಾಡ್ತೇವೆ ಅಂದ್ರೆ ಯಾವ ಮನೆ ಮದ್ದುಗಳು ಕೂಡ ಉಪಯೋಗ ಆಗಲ್ಲ. ಅದಕ್ಕೆ ಬೇಗ ಮಲ್ಲಿಗೆ ಬೇಗ ಹೇಳೋದು, ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನ ಬಿಡೋದು, ದುಶ್ಚಟಗಳನ್ನ ಬಿಡೋದು, ಯೋಗ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದು. ಅದರ ಒಟ್ಟಿಗೆ ಈ ಮನೆ ಮದ್ದನ್ನ ಮಾಡಿಕೊಂಡಾಗ ಇದಕ್ಕೆ ಪೂರ್ತಿಯಾಗಿ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆಸ್ಪತ್ರೆ ಔಷಧಿಗಳ ಸವಾಸ ಇಲ್ದಂಗೆ 100 ವರ್ಷ ಬದುಕಬೇಕು ಅನ್ನೋ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಬನ್ನಿ. ಯಾಕಂದ್ರೆ ಆರೋಗ್ಯದ ಸಮಸ್ಯೆಗಳು ಬರಬಾರ್ದು, ಆ ಥರ ಔಷಧಿ ಕೊಡಂದ್ರೆ ಯಾರು ಕೊಡಲ್ಲ. ಬಂದ ಮೇಲೆ ಔಷಧಿ ಕೊಡ್ತಾರೆ, ಬರದೇ ಇರೋದಕ್ಕೆ ಯಾರು ಕೊಡ್ತಾರೆ? ಕಾಯಿಲೆಗಳೇ ಬರದಂತೆ ಆರೋಗ್ಯವಾಗಿ ಬದುಕಬೇಕಂದ್ರೆ ಯಾವ ಯೋಗ, ಯಾವ ಪ್ರಾಣಾಯಾಮ, ಯಾವ ರೀತಿ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅನ್ನೋದನ್ನ ಆ ಶಿಬಿರದಲ್ಲಿ ನಾವು ಹೇಳ್ಕೊಡ್ತೇವೆ. ಅದಕ್ಕಾಗಿ ಕುಟುಂಬ ಸಮೇತರಾಗಿ ಬನ್ನಿ. ಕಾಯಿಲೆ ಇದ್ದವರು, ಔಷಧಿ ತೆಗೆದುಕೊಳ್ಳೋರು ಔಷಧಿಯನ್ನು ಹೇಗೆ ಬಿಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇವೆ. ಅದಕ್ಕೆ ಕಾಯಿಲೆ ಇದ್ದವರು, ಕಾಯಿಲೆ ಬರಬಾರ್ದು ಅನ್ನೋರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯದ ಜೀವನವನ್ನು ನಡೆಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆರೋಗ್ಯವೇ ಮೂಲ ಶಕ್ತಿ, ಆರೋಗ್ಯವೇ ಮೂಲ ಆಸ್ತಿ. ಆರೋಗ್ಯ ಇಲ್ಲದಿದ್ರೆ ಯಾವ ಆಸ್ತಿ ಇದ್ರೂ ಕೂಡ ವೇಸ್ಟ್ ಅದು. ಅದಕ್ಕಾಗಿ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ನಿಜವಾದ ಸಂಪತ್ತು ಅನ್ನೋ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಈ ವಿಚಾರವನ್ನ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಆದ್ಯ ಕರ್ತವ್ಯ, ನೈತಿಕ ಜವಾಬ್ದಾರಿ ಆಗಿರೋದ್ರಿಂದ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.